ಏನಾಯ್ತು? ಅಯ್ಯೋ, ಈ ಗಾಯಗಳೆಲ್ಲ ಹೇಗಾದವು? ಅಯ್ಯೋ, ಇದು ಹೀಗೆ ಆಗುತ್ತೆ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ಅವರು ಮನುಷ್ಯರಲ್ಲ ಸೂರ್ಯ, ನಮ್ ವೀಕ್ನೆಸ್ ಜೊತೆ ಆಟ ಆಡೋ ರಾಕ್ಷಸರವರು. ಬಾಯ್ ತಗಿ. ಏಯ್, ನಿನ್ನ ಆನಂದ ಯಾವಾಗ್ಲೂ ಹೀಗೆ ಇರಬೇಕು. ಪ್ರಪಂಚದಲ್ಲಿರೋ ಆನಂದ ಎಲ್ಲ ನನ್ನ ತಂಗಿಗೆ ಸಿಗ್ಬೇಕು. ನಿನ್ ಜೀವನ ಎಲ್ಲ ಹೀಗೆ ನಗ್ನಗ್ತಾ ಇರಬೇಕು. ಅದನ್ನಷ್ಟೇ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು ಅಣ್ಣ. ಏನು ಆಶೀರ್ವಾದ ಮಾಡಿದ್ರೆ ಸಾಕಾ? ರಾಖಿ ಕಟ್ಟಿದ ಮೇಲೆ ಅಣ್ಣಂಗೆ ಗಿಫ್ಟ್ ಕೇಳಲ್ವಾ? ಹೌದಣ್ಣ, ನನ್ ರಾಖಿ ಗಿಫ್ಟ್ ಅಲ್ಲಿ ಇವತ್ ನೀನ್ ನನ್ಗೆ ರಾಖಿ ಕಟ್ತೆ, ನಾನ್ ದುಡ್ಡು ಕೊಡಲ್ಲ. ಸ್ವರ್ಗದಲ್ಲಿರೋ ಅಪ್ಪ ಅಮ್ಮನ ಕೋರಿಕೆನ ತೀರಿಸ್ತೀನಿ. ಏನದು? ಅಂದ್ರೆ ವರ್ಷ ನಿಮ್ ರಾಹುಲ್ ಅಣ್ಣ ನಿಮ್ ಅಪ್ಪ ಅಮ್ಮ ಆಸೆ ಪಟ್ಟಂಗೆನೆ ಊರಲ್ಲಿರೋ ಭೂಮಿ ಎಲ್ಲ ಮಾರಿ ಇಲ್ಲೊಂದು ಜಾಗ ತಗೊಂಡ್ರು ಹಾಸ್ಪಿಟಲ್ ಕಟ್ಟೋದಿಕ್ಕೆ. ಅದ್ರಗ್ ಸಂಬಂಧಪಟ್ಟಿರೋ ಪೇಪರ್ಸ್ ಇದು ತಗೋ. ತಗೋ. ಮುಂಚೆನೆ ಯಾಕೆ ಹೇಳಿಲ್ಲ ಇದನ್ನ? ಈ ದಿನಕ್ಕೋಸ್ಕರನೇ ತುಂಬಾ ದಿನಗಳೇ ವೇಟ್ ಮಾಡ್ದೆ. ಇವತ್ ಅಪ್ಪ ಅಮ್ಮನ್ ಕೋರಿಕೆ ತೀರತ್ತೆ. ನಡಿ ನಡಿ, ಪೂಜಾರಿ ವೇಟ್ ಮಾಡ್ತಿರ್ತಾರೆ. ನಿನ್ ಕೈಯಿಂದಾನೇ ಪೂಜೆ ನಡಿಬೇಕು, ಓಕೆನಾ? ನಡೀರಿ ನಡೀರಿ ನಡೀರಿ. ಇವರೆಲ್ಲ ಯಾರು? ನಮ್ ಜಾಗದಲ್ಲಿ ಏನ್ ಮಾಡ್ತಿದ್ದಾರೆ? ಹಲೋ, ಯಾರು ನೀವೆಲ್ಲ? ಇದ್ ನಮ್ ಜಾಗ, ಇಲ್ಲಿ ಪೂಜೆ ಇದೆ ಇವತ್ತು. ಅರ್ಥ ಆಗ್ತಿಲ್ವಾ ಹೇಳ್ತಿರೋದು? ಇದ್ ನಮ್ ಜಾಗ. ಪುರೋಹಿತ್ರೆ, ನೀವಾದ್ರೂ ಹೇಳಿ. ನಿನ್ನೆವರೆಗೂ ಇದು ನಿನ್ ಜಾಗ, ಇವತ್ತಿಂದ ಈ ರುದ್ರಂದು. ಏನ್ ಮಾತಾಡ್ತಾ ಇದ್ದೀರ್ರಿ? ಹಾ, ನೀವಾದ್ರೂ ಹೇಳಿ ಸರ್. ಊರಲ್ಲಿರೋ ಜಾಗನೆಲ್ಲ ಮಾರಿ ಈ ಜಾಗ ತಗೊಂಡಿದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಹಾಸ್ಪಿಟಲ್ ಕಟ್ಟೋದಕ್ಕೋಸ್ಕರ ಭೂಮಿ ಪೂಜೆ ಇದೆ ಇವತ್ತು. ನಮ್ಗೆ ಹಾಸ್ಪಿಟಲ್ ಕಟ್ಟೋದಕ್ಕಾದ್ರೂ ಬಿಡಿ. ಒಂದ್ಸಲ ನಂದು ಅಂತ ಅನ್ಕೊಂಡ್ರೆ ಅದು ಆಸ್ತಿ ಆಗ್ಲಿ ಹುಡುಗಿಯೇ ಆಗ್ಲಿ, ಅದು ನನ್ ಸ್ವಂತ ಆಗ್ಬಿಡುತ್ತೆ. ಇದು ಈ ರುದ್ರನ್ ಶಾಸನ. ಇಲ್ಲಿ ನೋಡಿ, ನೀವ್ ಹೇಳಿದ್ರಿ ಅಂತ ಈ ಜಾಗ ನಿಮ್ ಸ್ವಂತ ಆಗ್ಬಿಡತ್ತಾ? ಮುಹೂರ್ತದ ಸಮಯ ಮೀರೋಗ್ತಿದೆ. ನಾನು ಡಾಕ್ಟರ್ ಆಗಿ ಹಾಸ್ಪಿಟಲ್ ಕಟ್ಟಿ ಬಡವರಿಗೆಲ್ಲ ಫ್ರೀ ಆಗಿ ಸೇವೆ ಮಾಡ್ಬೇಕಂತ ನಮ್ಮ ಅಪ್ಪ ಅಮ್ಮ ಅಣ್ಣನ ಆಸೆ. ದಯವಿಟ್ಟು ನೀವಿಲ್ಲಿಂದ ಹೊರಟೋಗ್ಬಿಡಿ ಪ್ಲೀಸ್. ಚೆನ್ನಾಗಿ ಹೇಳ್ದೆ. ನೀನ್ ಹೇಳ್ದಾಗೇನೆ ಹಾಸ್ಪಿಟಲ್ ಕಟ್ಟೋಣ, ಅದ್ರಲ್ಲಿ ನೀನೇ ಡಾಕ್ಟರ್ ಆಗೋ. ಆದ್ರೆ ಫ್ರೀ ಆಗಲ್ಲ, ದುಡ್ಡು ಇಸ್ಕೊಂಡು. ಈ ಹೂವಿನ ವಾಸನೆ ನನಗೆ ಆಗ್ಬರೋದಿಲ್ಲ. ತೆಗೆದು ಬಿಸಾಕೋ, ಬಿಸಾಕೋ. ಏನ್ ಮಾಡ್ತಾ ಇದೀಯ ನೀನು? ಅಯ್ಯೋ, ನನಗೆ ಹೊಡಿತೀಯನೋ? ಬಾರೋ, ಬಾರಲೇ, ನನಗೆ ಹೊಡಿತೀಯಾ? ಅಣ್ಣ, ಅಣ್ಣ, ಎದ್ದೇಳು ಅಣ್ಣ, ನಿಮ್ಗೇನು ಆಗಿಲ್ಲ ಅಲ್ವಾ? ಅಣ್ಣ, ಅಣ್ಣ. ಏ ಕೇಳಿಸ್ಕೊಳ್ಳಿ, ಇವಳು ಈ ರುದ್ರನ್ಗೆ ಹೆಂಡತಿ ಆಗೋಳು. ನೀವೆಲ್ಲ ನನಗೆ ಹೆಂಗ್ ಗೌರವ ಕೊಡ್ತಿದ್ರೋ ಇವಳಿಗೂ ಹಾಗೆ ಗೌರವ ಕೊಡ್ಬೇಕು, ಅರ್ಥ ಆಯ್ತಾ? ಇನ್ಮೇಲೆ ನಿನಗೆ ಹಣದ ಅವಶ್ಯಕತೆನೇ ಇರಲ್ಲ. ಯಾಕೆ ಅಂದ್ರೆ
ಫುಟ್ಪಾತ್ ಇಂದ ಫೋರಂ ಮಾಲ್ವರೆಗೂ ಎಲ್ಲ ಫ್ರೀ. ಎಂಜಾಯ್ ಮಾಡೋ. ಏಯ್, ನಿನ್ ಜಾಗ ಮಾತ್ರ ಅಲ್ಲ, ನಿನ್ ತಂಗಿ ಕೂಡ ನನಗೆ ತುಂಬಾ ಇಷ್ಟ ಆದ್ಲು. ಅದಕ್ಕೆ ನಿನ್ನ ಜೀವಂತವಾಗಿ ಬಿಡ್ತಿದ್ದೀನಿ. ಹೋಗೋ. ಇವಾಗ ಎಲ್ಲಿ ಹೋಗ್ತಾ ಇದೀರಾ ರೀ? ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಬೇಡ ರೀ, ಏನು ಪ್ರಯೋಜನ ಇರಲ್ಲ. ಅವರೆಲ್ಲ ರೌಡಿಗಳು, ಅಧಿಕಾರ ಮಾಡೋರು. ಆ ಜಾಗ ಇವಾಗ ನಮ್ಗೆ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನೀವ್ ನಮಗ್ ಮುಖ್ಯ ರೀ. ಹೌದು ಅಣ್ಣ, ಅದಕ್ಕೆ ಹೇಳ್ತಿರೋದ್ ಕೇಳು. ಅವರು ಸಾಮಾನ್ಯವಾದವರಲ್ಲ. ಓಹ್, ನಿಮ್ ಮಾತು ಕೇಳಿ ಸುಮ್ಮನಾದ್ರೆ ಅವ್ರ ಅಟ್ಟಹಾಸ ಇನ್ನೂ ಜಾಸ್ತಿ ಆಗುತ್ತೆ. ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ಏನಂದ್ರೆ ಅಣ್ಣ, ಹೋಗ್ಬೇಡ ಅಣ್ಣ. ಹೇಳು. ಈ ರುದ್ರನ್ನೇ ಎದುರಾಕೊಂಡಿದ್ದಾರ? ಚಾಬಡಿ ಚಾಬಡಿ. ಈ ರುದ್ರನ್ನ ಎದುರಾಕೊಂಡಿದ್ದೀರಾ ಅಂದ್ರೆ ಸಾವ್ಗೆ ಸ್ವಾಗತ ಮಾಡ್ದಂಗೆ. ಪ್ರಾಪರ್ಟಿ ಬಿಡಲ್ಲ ಅಂತ ಹೇಳ್ದೆ, ಪ್ರಾಣನೇ ಬಿಟ್ಬಿಟ್ಟೆ. ಬನ್ರೋ. ರೋಗಿ ಕಣ್ಣನ್ ನೋಡಿ ರೋಗ ಯಾವುದು ಅಂತ ಹೇಳು ಡಾಕ್ಟರ್. ನಾನು ಅವತ್ತು ನೀನು ರುದ್ರನ್ ಹೆಸರು ಕೇಳಿ ಆಗ ಯಾಕೆ ಬಂದೆ ಅಂತ ನನಗ್ ಗೊತ್ತು. ನಿನ್ ಕಣ್ಣಲ್ಲಿ ನನಗೋಸ್ಕರ ಇರೋ ಪ್ರೀತಿ ನೋಡ್ದೆ. ಅದನ್ನ ಎಲ್ಲಿ ಹೇಳ್ಬಿಡ್ತೀಯೋ ಅಂತ ದೂರ ಇಟ್ಟೆ. ನಾನಿಡೋ ಪ್ರತಿ ಹೆಜ್ಜೆನೂ ಆ ರುದ್ರನ್ ಕಂಟ್ರೋಲಲ್ಲೇ ಇರುತ್ತೆ. ಹಾಗಿರುವಾಗ ನೀನು ನನ್ ಜೊತೆ ನಿಂತು 7 ಹೆಜ್ಜೆ ಹೇಗಿಡ್ತೀಯ? ಆ ಮಾತನ್ನ ಹೇಳೋದಕ್ಕೆ ನಾನು ಅವತ್ತಲ್ಲಿ ಬಂದಿದ್ದು. ಅಷ್ಟೊತ್ತಿಗಾಗ್ಲೇ ಅದೆಲ್ಲ ನಡೆದೋಯ್ತು. ನೀನು ಇಲ್ಲಿಂದ ಎಲ್ಲಿಗಾದ್ರೂ ದೂರ ಹೊರಟೋಗು ಸೂರ್ಯ. ಇಲ್ಲಿದ್ರೆ ಸಾಯಿಸ್ಬಿಡ್ತಾರೆ ಅವರು. ನನ್ಗೆ ಮತ್ತೆ ಇನ್ನೊಂದ್ ಜನ್ಮ ಅನ್ನೋದಿದ್ರೆ ಖಂಡಿತ ನಿನ್ಗೋಸ್ಕರನೇ ಹುಡ್ತೀನಿ ಸೂರ್ಯ. ಏ ಸೂರ್ಯ, ನೀನು ಪ್ರತಿ ಕ್ಷಣ ಭಯನ ಎದುರಿಸಿ ಬದುಕುವಂತ ಮನುಷ್ಯ. ಹಾಗೆ ಬದುಕಬೇಕು ಅಂತ ಇಲ್ಲಿರೋ ಮಕ್ಕಳಿಗೂ ಹೇಳ್ಕೊಟ್ಟಿದ್ಯಾ. ಆಗಿರೋ ನೀನೇ ಆ ಮಾತನ್ನ ಗಾಡಿಗೆ ತೂರ್ಬಿಟ್ಯಾ. ನಮ್ಮನ್ನೆಲ್ಲರನ್ನೂ ಇನ್ನೆಲ್ಲಿಗೂ ಬೇರೆ ಕಡೆ ಕರ್ಕೊಂಡು ಹೋಗ್ತೀಯಾ? ಹೇಳು. ಶಕ್ತಿನೇ ಜೀವನ, ಭಯನೇ ಸಾವು ಅಂತ ನೀವ್ ಹೇಳ್ತಿರ್ತೀರಲ್ಲ ಅಣ್ಣ. ಸೂರ್ಯಣ್ಣ ನಮಗೋಸ್ಕರ ಅಕ್ಕೇನ ಬಿಡ್ಬೇಡಿ ಅಣ್ಣ. ಸೂರ್ಯ, ಇವರು ಚೆನ್ನಾಗಿರ್ಬೇಕು ಅಂತ ಅನ್ಕೋತಿದ್ಯಾ? ಇಲ್ಲಿರೋ ಈ ಮಕ್ಕಳೆಲ್ಲ ನೀನು ಚೆನ್ನಾಗಿರ್ಬೇಕು ಅಂತ ಕೋರ್ಕೋತಿದ್ದಾರೆ. ಮಕ್ಕಳ ಕೋರಿಕೆಯಲ್ಲಿ ಪ್ರೀತಿ ಇದೆ, ಆದ್ರೆ ನಿನ್ನ ಮನಸ್ಸಲ್ಲಿ ಸಂಕಲ್ಪ ಇದೆ. ಹೋಗಪ್ಪ, ನೀನು ಖಂಡಿತ ಗೆಲ್ತೀಯ. ಹೌದು, ನಿನ್ನ ಗೆಲುವಲ್ಲೇ ಈ ಮಕ್ಕಳೆಲ್ಲರ ಭವಿಷ್ಯ ಅಡಗಿದೆ. ಹೋಗು, ಹೋಗಪ್ಪ. ವರ್ಷ, ನೀನು ನಡೆದಿರೋದನ್ನ ನೆನೆಸ್ಕೊಂಡು ಭಯ ಪಡ್ತಿದ್ಯಾ, ಸಂಕಟ ಪಡ್ತಿದ್ಯಾ. ನಾನು ಭವಿಷ್ಯನ ನೆನೆಸ್ಕೊಂಡು ಭಯ ಪಡ್ತಿದ್ದೀನಿ. ಈ ಎರಡರ ಮಧ್ಯೆ ಬಲನೇ ಜೀವನ ಅಂತ, ಭಯನೇ ಮರಣ ಅಂತ ನಾನು ಮರ್ತೋಗಿದ್ದೆ. ನೀನ್ ನನಗೆ ಬೇಕು ವರ್ಷ. ನಿನ್ನ ಪ್ರೀತಿ ನನ್ನ ಜೊತೆಯಾಗಿದ್ರೆ ಒಬ್ಬ ರುದ್ರ ಅಲ್ಲ ಅಂತ ಎಷ್ಟು ಜನನ್ ಬೇಕಾದ್ರೂ ಎದುರಿಸ್ತೀನಿ. ಸಾವು ನಿನ್ನ ಹತ್ರ ಬಂದ್ರೆ ಅದ್ರ ಎದುರುಗಡೆ ನಾನಿರ್ತೀನಿ.
ನೀನ್ ಎಲ್ಲಿ ಸಂಕಲ್ಪ ಮಾಡ್ದೋ ಅಲ್ಲಿಂದನೇ ಶುರು ಮಾಡೋಣ. ಬಾ ವರ್ಷ. ಏ